ಎಲ್ಲರಿಗೂ ನಮಸ್ಕಾರ. ರುಚಿ ಮನೆಗೆ ಸ್ವಾಗತ. ಏನಿವತ್ತು ರುಚಿ ಮನೆಯಲ್ಲಿ ಮಿನಿಸ್ಟ್ರುಗಳನ್ನೆಲ್ಲ ತೋರಿಸ್ತಾ ಇದ್ದಾರೆ ಅಂದ್ಕೊಂಡ್ರೆ, ಇದು ನವಂಬರ್ 14 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಅಂತ ಪ್ರೋಗ್ರಾಮ್ ಇತ್ತು. ಅಂದರೆ ಜ್ಞಾನಜ್ಯೋತಿ ಸಭಾಂಗಣ ಮತ್ತು ಸೆಂಟ್ರಲ್ ಕಾಲೇಜ್ ಹತ್ರ ಇದ್ದಿದ್ದು. ನಾವು ಅಲ್ಲಿಗೆ ಹೋಗಬೇಕಾಗಿತ್ತು. ಅಂದರೆ ನಾವು ಸಹಕಾರ ಬ್ಯಾಂಕಲ್ಲೆಲ್ಲ ಮೆಂಬರ್ ಎಲ್ಲ ಆಗಿದ್ವಲ್ಲ, ಅಲ್ಲಿ ಡೈರೆಕ್ಟರ್ ಆಗಿದ್ರಲ್ಲ, ಅದಕ್ಕೆ ನಮ್ಮನ್ನ ಇನ್ವೈಟ್ ಮಾಡಿದರು ಅಂತ ನಾವು ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೆ ಹಾಗೆ ಟಿ ಟಿನಲ್ಲಿ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಖುಷಿಯಿಂದ ಹೋಗೋಣ ಅಲ್ಲಿಗೆ ಹೋಗೋ ತನಕ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನಾವೊಂದು 10-12 ಜನ ಹೋಗಿದ್ವಿ. ಅಲ್ಲಿಗೆ ಹೋಗಬೇಕಾದ್ರೆ ಹಾಗೆ ಸ್ವಲ್ಪ ಡ್ಯಾನ್ಸ್. ನಾವು ಇಲ್ಲಿ ಬಂದ್ವಿ. ಬರೋ ಅಷ್ಟರಲ್ಲಿ ಮಳೆನೂ ಸ್ಟಾರ್ಟ್ ಆಯಿತು. ನಾವು ಅಲ್ಲಿ ಟಿ ಟಿನಲ್ಲಿ ಪಾರ್ಕಿಂಗ್ ಅಂತ ಹೇಳಿ ಅಲ್ಲಿ ಕಳಿಸಿದಾದ್ಮೇಲೆ ನಾವು ಇಲ್ಲಿ ಪ್ರೋಗ್ರಾಮ್ ನಡೀತಾ ಇರ್ತಲ್ಲ, ಅಲ್ಲಿಗೆ ಬಂದ್ವಿ. ನಾವು ಬರೋ ಅಷ್ಟರಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು. ಎಲೆಕ್ಟ್ರಾನಿಕ್ ಪ್ರೊಕ್ಯೂರ್ಮೆಂಟ್ ಅದರಲ್ಲಿ ಕೋಆಪರೇಟಿವ್ ಸಂಘಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಅಂದ್ರೆ ಅವರು ಬೈಯರು ಆಗ್ಬೋದು, ಸೆಲ್ಲರು ಆಗ್ಬೋದು. ಬೈಯರ್ ಅಂತ ಹೇಳಿದ್ರೆ ಲಕ್ಷಾಂತರ ಐಟಮ್ ಸಿಗುತ್ತೆ, ಸ್ವಲ್ಪ ಚೀಪ್ ಆಗಿ ಸಿಗುತ್ತೆ, ತಕ್ಷಣ ತಗೊಬಹುದು. ಈಗ ನೀವು ಸೊಸೈಟಿ ಆಕ್ಟ್ ಪ್ರಕಾರ ನೀವು ಹೋದ್ರೆ ಒಂದು ವಸ್ತುನ 5 ಲಕ್ಷದ ವಸ್ತು ಖರೀದಿ ಮಾಡ್ಬೇಕಂದ್ರೆ 1 ತಿಂಗಳಾಗುತ್ತೆ. ಅದೇ ಜಿಮ್ಮಲ್ಲಿ ನೀವು ಖರೀದಿ ಮಾಡ್ಬೇಕು ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಆಗಿ ನೀವು ತಗೊಳ್ಳಿಕ್ಕೆ ಅವಕಾಶ ಇದೆ. ಕಂಪ್ಯೂಟರ್ ಅದು ಕಂಪೇರಿಟಿವ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ, ಅದೆಲ್ಲ ಕೊಡುತ್ತೆ. ಅದನ್ನು ಕೂಡ ಉಪಯೋಗಿಸಬಹುದು. ಅದ್ರ ಜೊತೆಗೆ 3 multi-state cooperative societies at the national level. ನ್ಯಾಷನಲ್ ಲೆವೆಲ್ ಅಲ್ಲಿ 3 multi-state cooperative societies ಶುರು ಮಾಡಿದ್ದಾರೆ. ಅದು ಯಾಕೆ ಅಂತ ಹೇಳಿದ್ರೆ, ಒಂದು ಎಕ್ಸ್ಪೋರ್ಟ್ ಪ್ರಮೋಷನ್ ಮಾಡೋದಕ್ಕೆ. ನಾನು ಮೈಸೂರು ಪಾಕದ ಬಗ್ಗೆ ಹೇಳಿದೆ. ಪ್ರತಿಯೊಂದು ಕೂಡ ಟೊಮೆಟೊ ಜಾಮ್ ಇಂದ ಹಿಡಿದು ಇವತ್ತು ನಾವು ಕೆಲವು ಪದಾರ್ಥಗಳು ಅಮೆರಿಕದಲ್ಲಿ ಸಿಗಲ್ಲ ಅಥವಾ ಆಸ್ಟ್ರೇಲಿಯಾದಲ್ಲಿ ಸಿಗಲ್ಲ. ಅದನ್ನು ನಮ್ಮ ಕನ್ನಡಿಗರಿಗೆ ಭಾರತೀಯರು ಬಹಳ ಇಷ್ಟಪಡ್ತೀವಿ ಅಂತ ಸಾಧ್ಯ ಇದೆ. ನಮ್ಗೆ ಹೆಸರುಘಟ್ಟದಲ್ಲಿ ಲ್ಯಾಂಡ್ ಎಲ್ಲ ಇದೆ. ನಮ್ಮಲ್ಲಿ ಎಲ್ಲೋ ಪ್ರತಿಯೊಂದು ಇದೆ. ನಾವು ಇಸ್ರೇಲಿಗೆ ಹೋಗಿ ನೋಡಿ ಬಂದ್ರೆ ನಮ್ಮಲ್ಲಿ ಇರುವಷ್ಟು ಅಲ್ಲಿ ಜಾಗನೂ ಇಲ್ಲ, ಏನೂ ಇಲ್ಲ. ಆದ್ರೂ ಎಲ್ಲ ಇದೆ. ನಮ್ಮಲ್ಲಿ ಎಲ್ಲೋ ಇದ್ದು ನಾವು ಮಾಡ್ತಾ ಇಲ್ಲ. ಅದನ್ನು ಮಾಡ್ಬೇಕು ಅನ್ನೋದು ನನ್ನ ವೈಯಕ್ತಿಕ ಅಪೇಕ್ಷೆ. ಅಂದ್ರೆ ನಾನು ರಿಟೈರ್ಡ್ ಆಗಿರೋದ್ರಿಂದ ನಾವು ಯಾವ ಎಜುಕೇಶನ್ ಇಲ್ಲದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದೆಹಲಿಯಲ್ಲೂ ಕೂಡ ಕೆಲವು ದಿನದ ಹಿಂದೆ ಹೇಳಿದೆ. ಅದೇ ರೀತಿಯಲ್ಲಿ ನಮ್ಮ KMF ಇರ್ಬೋದು, ನಮ್ಮ ಸಹಕಾರ ಸಂಘ ಭಾರತದಲ್ಲಿ ಮೊದಲನೇ ಸ್ಥಾನಕ್ಕೆ ನಾವು ಬರ್ಲಿಕ್ಕೆ ಪ್ರಯತ್ನವನ್ನ ಮಾಡಲೇಬೇಕು. ಅದ್ರ ಜೊತೆಗೆ ಎಕ್ಸ್ಪೋರ್ಟ್ ಇನ್ಕ್ರೀಸ್ ಮಾಡಬೇಕು. ಮಿಲ್ಕ್ ಪ್ರಾಡಕ್ಟ್ ಇರ್ಬೋದು, ಹಣ್ಣು ಇರ್ಬೋದು, ತರಕಾರಿ ಇವೆಲ್ಲ ವೇಸ್ಟ್ ಆಗ್ತದೆ. ಇದನ್ನೆಲ್ಲ ಪ್ರೊಸೆಸಿಂಗ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಮಾಡೋದ್ರಿಂದ ನಮ್ಮ ರೈತರಿಗೆ ಇವತ್ತು ನನಗೆ ಹೊಟ್ಟೆ ಉಳಿತದೆ. ಟೊಮೆಟೊ ರೋಡಲ್ಲಿ ಬಿಸಾಕ್ತಾರೆ. ಇವತ್ತು ಅಡಿಕೆ ಬೆಳೆಗೆ, ನಾನು ಒಬ್ಬ ಅಡಿಕೆ ಬೆಳೆಗಾರ, ಇವತ್ತು
ಅಡಿಕೆ ಬೆಳಿತೀವಿ, ಅದಕ್ಕೆ ಕೊಳೆ ರೋಗ ಬಂದ್ಬಿಟ್ಟು ಈ ವರ್ಷ ಮಳೆ ಹೆಚ್ಚಾಗ್ಬಿಟ್ಟು ಅದಕ್ಕೆ ಎಷ್ಟೊಂದು ಲಾಸ್ ಆಗ್ತಾ ಇದೆ. ಅಂಥದ್ರಲ್ಲಿ ನಾನು ಒಬ್ಬ ವಿಜ್ಞಾನಿ ಆಗಿದ್ದರಿಂದ ಅನೇಕ ವಿಜ್ಞಾನಿಗಳನ್ನ ಕರ್ಕೊಂಡು ಹೋಗಿ ಎಲ್ಲ ತೋರಿಸ್ತೆ. ಆದ್ರೂ ಕೂಡ ಅದಕ್ಕೆ ಬೇಕಾದಂತ ಔಷಧಿಗಳು ಸಿಗಲ್ಲ. ಅದನ್ನ ನಮ್ಮ ಸೊಸೈಟಿ ತುರ್ತಾಗಿ ನಿರ್ಣಯ ತಗೊಂಡ್ಬಿಟ್ಟು ಇದಕ್ಕೆಲ್ಲ ಹೆಚ್ಚು ಖರ್ಚಿಲ್ಲ. ಇದಕ್ಕೇನು ಒಂದು ಕೆಎಂಎಫ್ ಲೆವೆಲ್ ಅಲ್ಲೋ ಸಹಕಾರಿ ಸಂಘಗಳ ಲೆವೆಲ್ ಅಲ್ಲೋ ಒಂದು 5 ಜನ ಒಂದು ತಜ್ಞರ ಸಮಿತಿ ನಾನು ರೈತರುಗಳು ಮತ್ತು ಈ ಹಾಲು ಉತ್ಪನ್ನ ಮಾಡೋದು, ಮಳೆ ಬೆಳೆಯಿಂದ ಯಾವ ಥರ ಎಲ್ಲ ಆಗುತ್ತೆ, ಈ ಸಹಕಾರ ಸಂಸ್ಥೆಗಳಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋ ಭಾಷಣ ಎಲ್ಲ ಚೆನ್ನಾಗೇ ಮಾಡ್ತಾಯಿದ್ರು. ಅವ್ರು ತುಂಬ ತಿಳಿ ಹೇಳ್ತಾಯಿದ್ರು ಎಲ್ಲದ್ರ ಬಗ್ಗೆನೂ. ಅಲ್ಲಿ ಬಂದಿದ್ದವರೆಲ್ಲ ಬರೀ ರೈತರುಗಳು ಮತ್ತು ಈಗ ಪಂಚಾಯಿತಿಗಳಲ್ಲಿ ಮೆಂಬರ್ಗಳಾಗಿರ್ತಾರಲ್ಲ ಅವರು, ಮತ್ತು ಆ ಗ್ರಾಮದಲ್ಲಿ ಸ್ವಲ್ಪ ಜನ ಈ ವ್ಯವಸಾಯ ಮಾಡ್ತಾರಲ್ಲ ಅದರಿಂದ ಏನೆಲ್ಲ ಉಪಯೋಗ ಆಗುತ್ತೆ, ಇದನ್ನು ನಮ್ಮ ಭಾರತನ ನಾವು ಹೇಗೆ ಮುಂದುವರ್ಸೋದು ಅಂತೆಲ್ಲ ಅದ್ರ ಬಗ್ಗೆ ಮಾತಾಡ್ತಾಯಿದ್ರು. ತುಂಬ ಒಳ್ಳೆ ಮಾಹಿತಿನೇ ಕೊಡ್ತಾಯಿದ್ರು. ಎಲ್ಲ ಮುಗ್ದಿದ್ದಾದ್ಮೇಲೆ ಮಿನಿಸ್ಟ್ರುಗಳು ಬಂದಮೇಲೆ ಅಂದರೆ ಎಸ್ ಟಿ ಸೋಮಶೇಖರ್ ಅವರು ಮತ್ತು ಜಿ ಟಿ ದೇವೇಗೌಡವರು ಎಲ್ಲರೂ ಬಂದಿದ್ದಾದಮೇಲೆ ಇಲ್ಲಿ ಫ್ಲಾಗ್ ಆರ್ಸೋಕ್ಕೆ ಅಂತ ಹೇಳಿ ಎಲ್ಲರೂ ಇಲ್ಲಿಗೆ ಬಂದರು. ಇಲ್ಲಿಗೆ ಬಂದು ಆದಮೇಲೆ ಮತ್ತೆ ಅಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾಯಿತ್ತು. ನಾವು ಇಲ್ಲಿಗೆ ಬಂದ್ವಿ. ಮಳೆ ಬೇರೆ ಬರ್ತಾನೆ ಇತ್ತು, ಚಿಕ್ಕ ಮಳೆ ಬರ್ತಾಯಿತ್ತು, ಸಣ್ಣ ಹನಿ ಆಗ್ತಾನೇ ಇತ್ತು. ನಾವೊಂದು ಸ್ವಲ್ಪ ಹೊತ್ತು ಅಂದರೆ ಫ್ಲಾಗ್ ಎಲ್ಲ ಆರಿಸಿ ಅಲ್ಲಿ ರಾಷ್ಟ್ರಗೀತೆ ಎಲ್ಲ ಮುಗಿಯೋ ತನಕ ನಾವು ಅಲ್ಲೇ ನಿಂತಿದ್ವಿ. ನೋಡಿದ್ವಿ, ಅಲ್ಲಿ ಕುತ್ಕೊಳ್ಳೋದಕ್ಕೂ ಜಾಗ ಇರಲಿಲ್ಲ, ಒಳಗಡೆ ಹೋಗಿ ಕುತ್ಕೊಳ್ಳೋದಕ್ಕೂ ಜಾಗ ಇರಲಿಲ್ಲ. ನಾವೆಲ್ಲ ವ್ಯವಸಾಯ ಮಾಡೋದು ನಾವು ಅಷ್ಟರಲ್ಲೇ ಇರುತ್ತಲ್ವ, ನಮ್ಮ ಕಡೆ ಎಲ್ಲ ಜಮೀನುಗಳೇ ಇಲ್ಲ. ನಮ್ಮ ಬೆಂಗಳೂರಲ್ಲಿ ಎಲ್ಲೂ ಏನು ಇವಾಗ ಜಮೀನೆಲ್ಲ ಉಳಿದಿಲ್ವಲ್ಲ. ಆದರೆ ನಮ್ಗೆ ಗೊತ್ತಿರೋರಿಗೆ ಬೇರೆಯವ್ರಿಗಾದ್ರೂ ನಾವು ತಿಳಿ ಹೇಳ್ಬೇಕಲ್ಲ, ಆ ಥರ ಆದರೂ ಹೇಳೋಣ ಅಂತ ಎಲ್ಲ ನಾವು ಎಲ್ಲ ಭಾಷಣ ಮುಗಿಯೋ ತನಕ ಒಂದು ಸ್ವಲ್ಪ ಹೊತ್ತಿರೋಣ ಅಂತ ಅಂದ್ಬಿಟ್ಟು ಇದ್ವಿ. ಆಮೇಲೆ ನೋಡಿದ್ರೆ ಒಳಗಡೆ ಹೆಜ್ಜೆ ಇಡೋದಕ್ಕೂ ಜಾಗ ಇರಲಿಲ್ಲ. ಮಕ್ಳುಗಳೆಲ್ಲ ಬಂದಿದ್ರಲ್ಲ, ಮಕ್ಕಳ ದಿನಾಚರಣೆ ಬೇರೆ ಇತ್ತಲ್ಲ ಅವತ್ತು. ಮಕ್ಕಳನ್ನೆಲ್ಲ ಕರೆಸಿ ಅವ್ರ ಹತ್ರನೇ ಎಲ್ಲ ರಾಷ್ಟ್ರಗೀತೆ ಎಲ್ಲ ಆಡಿಸಿ ಎಲ್ಲ ಇದು ಮಾಡ್ತಾಯಿದ್ರು. ನಾವು ಒಂದು ಸ್ವಲ್ಪ ಹೊತ್ತು ಅಲ್ಲೇನೇ ಇದ್ವಿ. ಆಮೇಲೆ ನೋಡಿದ್ವಿ 12 ಗಂಟೆ ಆಯಿತು. ಇನ್ನೇನು ಟೈಮ್ ಆಯ್ತಲ್ಲ ಬಿಡು, ಇನ್ನೇನು ಹೋದ್ರೂ ಆಗಲ್ಲ, ಅಲ್ಲಿ ರಶ್ ಇದೆ, ಒಳಗಡೆ ಹೋಗೋದಕ್ಕೂ ಆಗಲ್ಲ. ನಮ್ಮ ಜೊತೆ ಬಂದಿದ್ದವ್ರಿಗೂ ಸ್ವಲ್ಪ ಪಾಪ ವಯಸ್ಸೆಲ್ಲ ಆಗಿತ್ತಲ್ಲ, ಏನು ಊಟದ ಟೈಮ್ ಬೇರೆ ಆಯಿತು, ಮನೆಗೆ ಹೋಗ್ಬಿಡೋಣ ಅಂತ ಹೇಳಿ ಎಲ್ಲರನ್ನೂ ಕರ್ಕೊಂಡು ನಾವು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಆದರೆ ಇನ್ನು 12 ಗಂಟೆ ಅಷ್ಟರಲ್ಲಿ ಅಪ್ಪು ಸಮಾಧಿ ಹತ್ರ ಆದರೂ ಹೋಗೋಣ ಅಂತ ಮಾತಾಡಿದ್ವಿ. ಆಮೇಲೆ ಬೇಡ, ಇಲ್ಲಿ ಓಂಕಾರ ಹಿಲ್ಸ್ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬರಬೇಕಾದ್ರೆ ಹಂಗೆ ನಮ್ಮೂರಿಗೆ ಒಂದು 5 ಕಿಲೋಮೀಟ್ರ್ ಅಷ್ಟೇ ಓಂಕಾರ ಹಿಲ್ಸು. ಆದರೆ ನಾವೇ ಅಷ್ಟು ಹತ್ರ ಇದ್ಕೊಂಡು ನೋಡೋಕ್ಕೆ ಹೋಗಿರಲಿಲ್ಲ ಓಂಕಾರ ಹಿಲ್ಸ್ನ. ಇವತ್ತಾದರೂ ಹೋಗ್ಬಿಟ್ಟು ಬರೋಣ, ಎಲ್ಲರೂ ಬಂದಿದ್ವಲ್ಲ ಒಟ್ಟಿಗೆನೇ, ಇವತ್ತಾದರೂ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಒಬ್ಬೊಬ್ಬರೇ ಮಾತಾಡ್ಕೊಂಡು ಇಲ್ಲಿ ಬಂದ್ವಿ. ಇಲ್ಲಿ ನೋಡಿದ್ರೆ 2 ಗಂಟೆಗೆ ಕ್ಲೋಸು ಅಂತ ಹೇಳಿದ್ರು, ಅದಕ್ಕೆ ಇಲ್ಲಿಗೆ ಬಂದ್ವಿ. ಇಲ್ಲಿ ನೋಡಿದ್ರೆ 12:45ಗೆ ಕ್ಲೋಸ್ ಆಗೋಗಿತ್ತು. ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು, ಯಾರೂ ಇರಲಿಲ್ಲ. ಅವರು ಇಲ್ಲಿ ತನಕ ಹೊರಗಡೆ ಆದರೂ ನೋಡ್ಕೊಂಡು ಹೋಗೋದು, ದೇವಸ್ಥಾನಕ್ಕೆ ಹೋಗಿ ಒಳಗಡೆ ದರ್ಶನ ಮಾಡೋಕ್ಕಂತೂ ಆಗಲ್ಲ, ಹೊರಗಡೆನೇ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ಇಲ್ಲಿ ಬಂದು ನೋಡಿದ್ರೆ ತುಂಬಾ ಚೆನ್ನಾಗಿತ್ತು. ಇಷ್ಟು ಚೆನ್ನಾಗಿರೋ ದೇವಸ್ಥಾನ ಓಂಕಾರ ಹಿಲ್ಸ್ನ ನಾವು ಯಾವತ್ತೂ ನೋಡೋದು, ಸುತ್ತ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಸುತ್ತ ಬೆಂಗಳೂರೇ ಕಾಣುತ್ತೆ, ಅಷ್ಟು ಚೆನ್ನಾಗೈತೆ. ಇಷ್ಟು ಹತ್ರದಲ್ಲಿ ಇದ್ಕೊಂಡೆ ನಾವೇ ಬಂದಿಲ್ವಲ್ಲ, ತುಂಬ ಮಿಸ್ ಮಾಡ್ಕೊಂಡ್ವಲ್ಲ ಅಂದ್ಕೊಂಡು ಒಂದು ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ 1 ಅವರ್ ಎಲ್ಲ ಅಲ್ಲೇ ಸುತ್ತಾಡ್ಕೊಂಡಿದ್ವಿ. ಯಾಕಮ್ಮ ತುಂಬ ಚೆನ್ನಾಗಿತ್ತು. ತ್ರಿಶೂಲ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿ ಓಂಕಾರ ಹಿಲ್ಸಲ್ಲಿ. ಏನು ನಮ್ಮ ಮನೇನೂ ಕಾಣಿಸ್ತಾ ಇತ್ತು ಏನೋ ಗೊತ್ತಿಲ್ಲ, ಅಲ್ಲಿ ಮೇಲ್ಗಡೆ ನಿಂತ್ಕೊಂಡು ನೋಡಿದ್ರೆ. ಅಂದರೆ ನಮ್ಮೂರಿಗೆ ಇದು ಓಂಕಾರ ಹಿಲ್ಸ್, ಇದೆಲ್ಲ ಚೆನ್ನಾಗಿ ಕಾಣಿಸ್ತೈತೆ. ಆಮೇಲೆಲ್ಲ ಒಂದು ಸ್ವಲ್ಪ ಹೊತ್ತೆಲ್ಲ ನೋಡಿ, ಅಂದರೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಲ್ಲ ಅಂದರೆ ಅದೊಂಥರ ಮನ್ಸಿಗೆ ಬೇಜಾರೇ ಅಲ್ವಾ. ನೋಡಿದ್ವಿ, ನೆಕ್ಸ್ಟ್ ಟೈಮ್ ಬಂದಾಗ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಎಂಡ್ ಆಗುತ್ತಿದೆ. ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.